ಡಿಕೆಶಿ ಎಂಬ ಹೆಸರಿನವನಾದ ನಾನು ಮೇ 10ಕ್ಕೆ ಬಂಡೆಗೆ ಪಟ್ಟಾಭಿಷೇಕ. ಹತ್ತಿರ 3 ವರ್ಷ ಒಂಟಿ ಹರಕೆ, ಅದೊಂದೇ ತಪಸ್ಸು, ನಿತ್ಯವೂ ಅದೇ ಮಂತ್ರ, ಒಂದೇ ಕನವರಿಕೆ. ಇದು ಕನಕಪುರ ರಣಕಲಿ ಬಂಡೆ ಮನಸ್ಸಿನ ಹೊಯ್ದಾಟದಲ್ಲಿ ಕಂಡ ಪ್ರತಿಫಲನದ ಬೆಳಕು. ಅಂದಾಗೆ ಡೆಲ್ಲಿಯಲ್ಲಿ ಲಂಗರು ಹಾಕಿದ್ದ ಡಿಕೆಶಿಗೆ ಮನದ ಒಲವಿನ ಪೂಜಾಫಲ ಫಲಿಸಿದಂತೆ ಕಾಣ್ತಿದೆ. ಫಲಾಫಲ ಏನು ಅನ್ನೋದು ಡಿಕೆಶಿ ಬಾಯ್ಬಿಡ್ತಿಲ್ಲವಾದ್ರೂ ಮುಖವೇ ಮನಸ್ಸಿನ ಕನ್ನಡಿ ಅಲ್ವಾ, ಅದು ಸಂಭ್ರಮದ ರೂಪದಲ್ಲಿ ಕಾಣಿಸ್ತಿದೆ. ಆದ್ರೆ ಸಿಎಂ ಕ್ಯಾಂಪ್ ಮಾತ್ರ ಪಂಚವರ್ಷದ ಜಪತಪದಲ್ಲಿ ನಿರತವಾಗಿದೆ. ಕಾಳಗ, ರಾಜ್ಯ ರಾಜಕೀಯದಲ್ಲಿ ಇದು ಮುಗಿಯದ ಕಾಳಗ, ಅಂತ್ಯ ಕಾಣದ ಯುದ್ಧ. ಕುರ್ಚಿ ಕಾಳಗದಲ್ಲಿ ಕನಕಪುರ ಬಂಡೆ ಡೆಲ್ಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ರು. ಈವರೆಗೆ ಬೇವಿನ ಬೇಗುದಿಯಲ್ಲಿ ಒದ್ದಾಡಿದ್ದ ಕಟ್ಟಪ್ಪ ಬರ್ತ್ಡೇಗೆ ಬೆಲ್ಲದ ಸಿಹಿಯ ನಿರೀಕ್ಷೆಯಲ್ಲಿದ್ದಂತಿದೆ. ಹೈಕಮಾಂಡ್ ಪಕ್ಕದಲ್ಲಿ ಕೂತು ಎದ್ದು ಬಂದ ಡಿಕೆಶಿ ಮುಖದಲ್ಲಿ ಮಂದಹಾಸ, ಛಾತ್ರ ತೇಜಸ್ಸು ಇಣುಕ್ತಿದೆ. ಕನಕಪುರದ ರಣಕಲಿ ಆದಿ ಅಂತ್ಯದ ಯುದ್ಧಕ್ಕೆ ಶಂಖನಾದ ಮೊಳಗಿಸಿದ್ದಾರೆ. ಹೈಕಮಾಂಡ್ ಲೆವೆಲ್ನಲ್ಲಿ ಡಿಕೆಶಿಗೆ ಖುಷಿ ಸುದ್ದಿ ಸಿಕ್ಕಂತೆ ಕಾಣ್ತಿದೆ. ನಗುತ್ತಲೇ ಸಭೆ ಮುಗಿಸಿ ಹೊರಬಂದ ಡಿಕೆ ದೆಹಲಿ ಗಾಳಿ ಕುಡಿಯೋಕೆ ಬಂದಿಲ್ಲ, ಪ್ರತಿದಿನವೂ ಒಳ್ಳೆಯದು ಅಂತ ಫಿಲಾಸಫರ್ ಆಗಿದ್ದಾರೆ. ಅಲ್ಲಿ ಗ್ರಹಗತಿ ಬದಲಾಗುವ ಮುನ್ಸೂಚನೆ ಅರಿತಿದ್ದ ಸಿದ್ದು ತಮ್ಮ ಆಪ್ತರ ಜೊತೆ ಸಭೆ ಮಾಡಿ ಸಂದೇಶ ರವಾನಿಸಿದ್ದಾರೆ. ಒಂದ್ ಕಡೆ ಖರ್ಗೆ ಭೇಟಿಯಾಗಿ ಡಿಕೆಶಿ ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಮುಳುಗಿದ್ರೆ, ರಾಹುಲ್ ಜೊತೆ ಡಿಕೆಶಿಗೆ 1-to-1 ಸಭೆಗೆ ಸಮಯ ಸಾಕಾಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ನಿರ್ಧಾರ ಹೇಳಲು ಮೇ 10ರ ಗಡುವು ಕೊಟ್ಟ ಡಿಕೆ ಬ್ರದರ್ಸ್. ಪವರ್ ಶೇರಿಂಗ್ ಗೌಪ್ಯತೆ ಬಹಿರಂಗಪಡಿಸಿ ತಮ್ಮ ನಾಯಕತ್ವ ಅವಕಾಶದ ಸರದಿ ಬಗ್ಗೆ ಹೈಕಮಾಂಡ್ ನಾಯಕರ ಸ್ಪಷ್ಟ ತೀರ್ಮಾನಕ್ಕಾಗಿ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಮೇ 20ಕ್ಕೆ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಗೆ ಅನುಮತಿ ಕೇಳುವ ಮೂಲಕ ತಮ್ಮ ನಾಯಕತ್ವ ಅಬಾಧಿತ ಎಂಬ ಸಂದೇಶ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯತ್ನ ನಡೆಸಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬೆನ್ನಿಗೆ ಮೇ ಮೊದಲ ವಾರದಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಿರೀಕ್ಷಿಸಲಾಗಿದೆ. 2.5 ವರ್ಷಗಳ ಬಳಿಕ ತಮ್ಮ ನಾಯಕತ್ವ ಸರದಿ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆಶಿ 6 ತಿಂಗಳ ಗ್ರೇಸ್ ಪೀರಿಯಡ್ ಮುಗಿದ ಬಳಿಕ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. 3 ದಿನಗಳಿಂದ ಎಐಸಿಸಿ ಅಂಗಳದಲ್ಲಿ ಮೊಕ್ಕಾಂ ಹೂಡಿದ್ದ ಡಿಕೆಶಿ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಮೇ 10ರೊಳಗೆ ಎಲ್ಲವೂ ಖುಲ್ಲಂಖುಲ್ಲಾ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಬಹುಚರ್ಚಿತ ಪವರ್ ಶೇರಿಂಗ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಈ ಮಾಸಾಂತ್ಯಕ್ಕೆ ಮಹತ್ವದ ಸಭೆ ನಡೆಯುವ ನಿರೀಕ್ಷೆ ಇದ್ದು, ಆಡಳಿತ ಪಕ್ಷದೊಂದಿಗೆ ಪವರ್ ಗೇಮ್ ಪಾಲಿಟಿಕ್ಸ್ ನಿರ್ಣಾಯಕ ಘಟ್ಟ ತಲುಪುತ್ತಿದೆ. ಸಿದ್ದರಾಮಯ್ಯ ಇನ್ಯಾವ ದಾಖಲೆ ಬರೆಯಬೇಕು? ಬಜೆಟ್ ಅಧಿವೇಶನ, ವಿಧಾನಸಭೆ ಉಪಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಎಲ್ಲವೂ ಮುಗಿಯುತ್ತಿದ್ದು, ರಾಜ್ಯದಲ್ಲಿ ದೀರ್ಘಾವಧಿ ಅಧಿಕಾರ ನಡೆಸಿದ ದೇವರಾಜ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿದಿದ್ದಾಯ್ತು. ಬಾಕಿ ಉಳಿದ 2 ವರ್ಷಗಳ ಅವಧಿಗೆ ತಮ್ಮ ಅವಕಾಶದ ಘೋಷಣೆ ಆಗಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೇಡಿಕೆ ಮಂಡಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಮುಂದೆ ಹಕ್ಕೊತ್ತಾಯ ಮಂಡಿಸಿದ ಡಿಕೆ ಶಿವಕುಮಾರ್ ಬಳಿಕ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ದಿಲ್ಲಿ ನಿವಾಸದಲ್ಲಿ ಭೇಟಿಯಾಗಿ 1.5 ತಾಸು ಕಾಲ ಸಮಾಲೋಚನೆ ನಡೆಸಿದ್ದಾರೆ. ಈ ಭೇಟಿಯ ಫಲಶ್ರುತಿ ಎಂಬಂತೆ ಮಾಸಾಂತ್ಯಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನ ದಿಲ್ಲಿಗೆ ಕರೆಸಿಕೊಂಡು ರಾಹುಲ್ ಗಾಂಧಿ ಸಭೆ ನಡೆಸಿ ತೀರ್ಮಾನ ಹೇಳುವ ಸಾಧ್ಯತೆಗಳಿದೆ. ನೇರ ಹಕ್ಕು ಮಂಡಿಸಿದ ಡಿಕೆ ಬ್ರದರ್ಸ್. ಸಹೋದರ ಡಿಕೆ ಸುರೇಶ್ ಜೊತೆಗಿಟ್ಟುಕೊಂಡು ಎಐಸಿಸಿ ಅಧ್ಯಕ್ಷ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಎದುರು ಡಿಕೆಶಿ ನೇರ ಹಕ್ಕು ಮಂಡಿಸಿದ್ದಾರೆ. 2.5 ವರ್ಷಗಳ ನಂತರದ 6 ತಿಂಗಳು ಸಹನೆಯಿಂದ ಕಾಲ ದೂಡಿದ ತಮ್ಮ ತಾಳ್ಮೆಯನ್ನ ಮತ್ತು ಪರೀಕ್ಷಿಸುವುದು ಬೇಡ. ಸರ್ಕಾರ ರಚನೆ ವೇಳೆ ಒಪ್ಪಂದವನ್ನ ಬಹಿರಂಗ ಮಾಡಿ ಪವರ್ ಶೇರಿಂಗ್ ವಿಚಾರದಲ್ಲಿ ತೀರ್ಮಾನ ಹೇಳಿ ಎಂದು ಡಿಕೆ ಸಹೋದರರು ಬಿಗಿಪಟ್ಟು ಹಾಕಿದ್ದಾರೆ. ಎಐಸಿಸಿ ನಾಯಕರಿಂದ ಸಿಕ್ಕಿರುವ ಸ್ಪಂದನೆಯು ಪವರ್ ಶೇರಿಂಗ್ ಗುಟ್ಟು ಬಹಿರಂಗಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆಗಳಿದೆ. ಹಾಗೆಯೇ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಸ್ವರೂಪ ಹೇಗಿರಲಿದೆ, ಯಥಾಸ್ಥಿತಿಯೋ ಅಥವಾ ಬೇರೆ ಸೂತ್ರವೋ ಎಂಬ ಚರ್ಚೆ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ. ಮೇ 4ರ ಫಲಿತಾಂಶ ಈ ಅವಧಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ನಡೆಯಬೇಕು. ಮೇ 10ರೊಳಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನ ಹೇಳಬೇಕು. ಮುಖ್ಯಮಂತ್ರಿ ಸ್ಥಾನ ಕೊಡುವ ಅಥವಾ ನಿರಾಕರಿಸುವ ಯಾವ ಆಯ್ಕೆಯಾದರೂ ಸರಿ, ತೀರ್ಮಾನ ಬೇಕು ಎಂದು ಡಿಕೆ ಸಹೋದರರು ಖರ್ಗೆ ಮುಂದೆ ಸ್ವಲ್ಪ ಭಾವುಕರಾಗಿ ವಿನಂತಿಸಿದ್ದಾರೆ ಎನ್ನಲಾಗಿದೆ. ಬಂಡೆ ತಂತ್ರ ಒಡೆಯಲು ಡೈನಾಮೈಟ್ ರೆಡಿ.
ಸಿಎಂ ಸಿದ್ದರಾಮಯ್ಯ ಏನು ಸುಮ್ಮನೆ ಕೂತಿಲ್ಲ. ಅವರ ಆಪ್ತ ಬಳಗದಿಂದ ಸಂಪುಟ ಪುನರ್ರಚನೆ ಪ್ರಸ್ತಾಪ ಮುನ್ನೆಲೆಗೆ ಬಂದಿದೆ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸಂಪುಟ ಸರ್ಜರಿಗೆ ಸಮ್ಮತಿಸುವಂತೆ ವರಿಷ್ಠರನ್ನ ಕೋರಲು ಸಿದ್ಧರಾಗಿದ್ದಾರೆ. ಪ್ರಭಾವಿ ಸಚಿವರೊಬ್ಬರ ಫ್ಲಾಟ್ನಲ್ಲಿ ಸಿಎಂ ಹಾಗೂ ಆಪ್ತ ಸಚಿವರ ಡಿನ್ನರ್ ಮೀಟಿಂಗ್ನಲ್ಲಿ ಈ ಸಂಬಂಧ ತಯಾರಿಯೂ ಆಗಿದೆ. ಹಾಗಾಗಿ ಡಿಸಿಎಂ ಬಯಸಿರುವ ನಾಯಕತ್ವ ಬದಲಾವಣೆ ಹಾಗೂ ಸಿಎಂ ಆಪ್ತ ವಲಯದ ಸಚಿವ ಸಂಪುಟ ಪುನರ್ರಚನೆ ಪೈಕಿ ಯಾವುದಕ್ಕೆ ಹೈಕಮಾಂಡ್ ಮನ್ನಣೆ ಸಿಗಲಿದೆ ಎಂಬ ಕುತೂಹಲವಿದೆ. ಆದರೆ ಮೇ 10ಕ್ಕೆ ಅದೇನಾಗುತ್ತೋ ಕಾದು ನೋಡೋಣ.